ನಮಸ್ಕಾರ ರೈತ ಬಂಧುವರೇ, ನಾನು ಮಲ್ಲಿಕಾರ್ಜುನ್ ಚನ್ನಪಕ್ಕಲ್ಲ ಜೀವರಿಗಿಂದ ಮಾತಾಡ್ತಿದ್ದೀನಿ. ಇವತ್ತಿನ ತಾರೀಕು 2/6/2024. ಇಲ್ಲಿ ನಮ್ಮ ರೈತರೊಬ್ಬರು ಬಂದಿದ್ದಾರೆ ST ತೋರಿಸೋ ಸಲುವಾಗಿ. ಅವರನ್ನ ಸ್ವಾಗತ ಮಾಡೋಣ. ಮೊಟ್ಟಮೊದಲಿಗೆ ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡ್ಕೊಡ್ರಿ, ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಅಶೋಕ್ ಬಸವರಾಜ್ ಔರಾದ್ ಜೇವರ್ಗಿ. ಸರ್, ತಾವು ಹೋದ ವರ್ಷ ತಮ್ಮ ಹೊಲಗಳಿಗೆ ಸಲುವಾಗಿ ಈ ಎಷ್ಟೇ ಅಂತೇಳಿಕೆ ಬೀಜೋಪಚಾರ ಏನೇ ಅಂತ ನಮ್ಮಲ್ಲಿ ಒಯ್ದಿದ್ರೆ ಈ ಮತ್ತೆ ಒಯ್ಲಕ್ ಬಂದಿರಿ. ಇದೇ ಏನೇನೋ ಒಯ್ಲಕ್ ಈ ವರ್ಷನೂ ಬಂದಿದ್ದೀರಿ. ಈ ಒಯ್ಯೋದ್ರಿಂದ ನಿಮ್ಮಲ್ಲಿ ಬದಲಾವಣೆ ಏನ್ ಅನ್ಸಿದ, ನೀವು ವ್ಯತ್ಯಾಸ ಏನ್ ಅನ್ಸಿದಾರ, ಇದನ್ನ ಯಾಕೆ ಒಯ್ಲಕ್ ಮತ್ತೆ ಬಂದಿರಿ ಸರ್? ನಾವ್ ಏನದರಿ, ಒಂದು ಹೊಲದಲ್ಲಿ ಇದು ಎಣ್ಣೆ ಬೀಜಕ್ಕೆ ಹಚ್ಚಿ ಒಂದು 4 ಎಕರೆ ಬಿತ್ತಿದ್ದೇವ್ರಿ. ಮತ್ತೊಂದು 4 ಎಕರೆ ಏನದ್ರಿ ಎಣ್ಣೆ ಹಚ್ಚಲಾರ್ದು ಬಿತ್ತಿದ್ದೇವ್ರಿ. ಅದು ಎಣ್ಣೆ ಹಚ್ಚಿದ್ದು ಬೀಜ ಏನದ್ರಿ, ಅದು ಫುಲ್ ಫಾರ್ಮ್ ಆಗಿ ಬಂದದ್ರಿ. ಬೆಳೆ ಅಂದ್ರೆ ಬಾಳ ಸರಿಯಾಗಿ ಬಂದ. ಅಂದ್ರ ಎಣ್ಣೆ ಹಚ್ಚಲಾರ್ದ ಏನ್ ಬೀಜ ಅದಲ್ರಿ, ಅದು ಹೂವನು ಕಮ್ಮಿತ್ತು, ಕಾಯಿನೂ ಕಮ್ಮಿತ್ತು. ಇದು ಏನದಲ್ರಿ, ಇದು ಕರೆಕ್ಟ್ ಆಗಿ ನಾ ಹೋದ ವರ್ಷ 35 ಚೀಲ ಆಗಂತ ಹೊಲ 42 ಚೀಲ ಆಗ್ಯದ. ನಾ ಹೇಳಿದಕ್ಕ 7 ಚೀಲ ಹೆಚ್ಚಾಗ್ಯದ. ಎಣ್ಣೆ ಹಚ್ಚಿದ ಈ ಎಣ್ಣೆ ಹಚ್ಚಿದ ಮೇಲೆ ಸರ್, ಇದು ಸತ್ಯದ ಮಾತು. ರೈತರಿಗೆ ನಂಬಿಕೆ ಆಗಂಗಿಲ್ಲ. ಅದಕ್ಕೆ ನಮ್ದೊಂದು ರಿಕ್ವೆಸ್ಟ್, ಅದು ಸುಳ್ಳು ಸಂದೇಶ ಹೋಗಬಾರ್ದು ಅಂತೇಳಿ. ಇಲ್ಲ, ಇದು ಸತ್ಯ ಮಾತದ. ನಾನೇ ಬೇಕಂತೇಳಿ ನೋಡಿ ಚೆಕ್ ಮಾಡಿದ್ವಿ. ಒಂದು ಹೊಲ್ದಾಗ ಇವರು ನಮ್ ಸರ್ ಎಣ್ಣೆ ತಗೊಂಡ್ ಹೋಗ್ರಿ ಚಲೋ ಅದಂತ ಅಂದ ಸಲುವಾಗಿ ನೋಡಮ್ರಿ ಅಂತೇಳಿ ಒಯ್ದಿದ್ದೇವ್ರಿ. ನಮ್ಗತ್ರ 100% ಖಾತ್ರಿ ಆಗ್ಯದ. ಅಂದ್ರೆ ಈ ST ಬೀಜೋಪಚಾರ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಮೇಲೆ ನೀವು ಭರೋಸೆ ಆಗ್ಯದ. ಭರೋಸೆ ಆಗ್ಯದ ಸರ್. ಈ ವರ್ಷ ಬಳಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಮಾಡಿರಿ ಸರ್. ಹೋದ ವರ್ಷ 4 ಎಕರೆಗೆ ಮಾಡಿದ್ರಿ. ಈ ವರ್ಷ ಎಷ್ಟು ಮಾಡ್ಬೇಕಂತ ಮನಸ್ಸು ಮಾಡಿದ್ರಿ ಸರ್? ಈ ವರ್ಷ ನೋಡಿ ಸರ್ 12 ಎಕರೆ ಮಾಡ್ಬೇಕಂತ ಮಾಡಿದ್ರಿ. 12 ಎಕರೆ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳು ಮಾಡ್ಬೇಕಂತ. ಹೋದ ವರ್ಷ ಬರೀ ST ಮಾಡಿದ್ರಿ. ಇದು ಬಿಟ್ಟು ನಾವು ಬೇರೆ ಬೇರೆ ಉತ್ಪನ್ನಗಳು ನಮ್ಮ ಗ್ರೀನ್ ಪ್ಯಾಂಟ್ ಕಂಪನಿಗೆಲ್ಲ ಬಂದಿದಾವ. ಅವ್ನ ಈ ವರ್ಷ ಪ್ರಯೋಗ ಮಾಡ್ಕೊಂಡು ನೋಡೋಣ. ನಮ್ಮ ಕಂಪನಿ ಉದ್ದೇಶ ಒಂದೇ ಅದ್ರಿ, ಸೇದಿ ಮೊದಲ ಭೂಮಿ ತಾಯಿ ಉಳಿಸಿ ಅಭಿಯಾನ ಹಾಗೂ ಸಮಾಜಕ್ಕೆ ವಿಷ ಇರ್ಲಾರ್ದ ಆಹಾರ ಹೋಗ್ಬೇಕನ್ನೋದು. ವಿಷ ಮುಕ್ತ ಆಹಾರ ಸಮಾಜಕ್ಕೆ ಹೋಗ್ಬೇಕನ್ನೋ ನಮ್ಮ ಗುರಿ ಅದ. ಹೀಗಾಗಿ ತಾವು ನಮ್ಮ ಪ್ರಾಡಕ್ಟ್ಗಳನ್ನು ಬಳಸಿದ್ರೆ ತಾವು ಗ್ರೀನ್ ಪ್ಯಾಂಟ್ ಕಂಪನಿಯಿಂದ ಧನ್ಯವಾದಗಳು.